ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದು ನನ್ನ ಅಮ್ಮನ ಮನೆ ಫ್ರೆಂಡ್ಸ್. ಅಮ್ಮನ ಮನೆಗೆ ಬಂದಿದ್ದೀವಿ. ನೋಡಿ, ನನ್ನ ಮಗಳು ಹಾಡ್ತಾ ಇದ್ದಾಳೆ. ಅವರು ಬಂದು ನನ್ನ ತಾಯಿ. ಅಲ್ಲಿ ಮಲಗಿರೋರು ನಮ್ಮ ಪಕ್ಕದ ಮನೆ ಅಜ್ಜಿ. ನಮ್ಮ ತಮ್ಮ ಇವನು, ಅವನ ಹೆಸರು ಬೈರೇಶ್ ಅಂತೇಳಿ. ಅವನು ಪ್ಲಂಬಿಂಗು ಮತ್ತು ವೈರಿಂಗ್ ಕೆಲಸನ ಮಾಡ್ತಾನೆ. ಇವತ್ತು ಅವನ ಕೆಲಸ ಇದೆ ಅಂತೇಳಿ ತೋಟಕ್ಕೆ ಹೋಗ್ತಾ ಇದ್ದಾನೆ. ತೋಟಕ್ಕೆ ಇದಕ್ಕೆ ನಮ್ಮದೇ ಟ್ಯಾಕ್ಟ್ರಿ ತೊಗೊಂಡೋಗಿದ್ದಾನೆ. ಹಾಗಾಗಿ ನೀರನ್ನು ಏನೋ ತುಂಬ್ಕೊತಾ ಇದ್ದಾನೆ. ನಾವು ಅದೇ ಟೈಮ್ಗೆ ಮನೆಗೆ ಹೋಗಿದ್ವಲ್ಲ, ನಮಗೂ ಕೂಡ ಅವ್ನು ಸಿಕ್ತಾ. ಯಾವತ್ತು ರಜಾ ಹಾಕಿದ್ದಾನೆ ಕೆಲಸಕ್ಕೆ. ಇಲ್ಲೇ ಗುಬ್ಬಿ ಎಲ್ಲ ಕಡೆಯೂ ಪ್ಲಂಬಿಂಗು ವೈರಿಂಗನ್ನು ಮಾಡ್ತಾನೆ. ಎಕ್ಸ್ಪೆಷಲಿ ನನ್ನ ತಮ್ಮನಿಗೆ ಮಾತು ಬರಲ್ಲ ಫ್ರೆಂಡ್ಸ್, ಹ್ಯಾಂಡಿಕ್ಯಾಪ್ಟು ನನ್ನ ತಮ್ಮ. ಮಾತು ಬರಲ್ಲ, ಕಿವಿನೂ ಕೇಳಲ್ಲ. ಇದು ನಮ್ಮ ಮನೆ ಮುಂದೆ ಅಮ್ಮ ತುಂಬ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ನೋಡಿ, ಇದು ಕನಕಾಂಬರ ಗಿಡಗಳು. ತುಂಬ ಕನಕಾಂಬರ ಹೂವು ಬಿಡ್ತದೆ. ಇನ್ನೂ ತುಂಬ ಸಸಿಗಳು ಕೂಡ ಇದೆ, ಚಿಕ್ಕ ಚಿಕ್ಕದು. ನಾನು ಕೂಡ ಅಲ್ಲಿಂದನೇ ತೊಗೊಂಬಂದು ನಮ್ಮ ಮನೇಲಿ ಹಾಕಿದ್ದೀನಿ. ಇದು ಬಂದು ಗುಲಾಬಿ. ಅದು ನಾನು ತಂದು ಹಾಕಿದ್ದು ಫ್ರೆಂಡ್ಸ್. ಯಾಕೆಂದರೆ ನನಗೆ ಅದು ತುಂಬ ಖುಷಿ ಕೊಡುತ್ತೆ. ತುಂಬ 20 ರೂಪಾಯಿ ಖರ್ಚು ಮಾಡಿದ್ದಕ್ಕೆ 20,000 ರೂಪಾಯಿ ಅಷ್ಟು ದುಡ್ಡನ್ನ ನಮಗೆ ಅದು ಹೂವನ್ನ ಕೊಟ್ಟಿದೆ. ಇದು ಬಂದು ಈ ಕಡೆ ಎಡಗಡೆ ಕಾಣಿಸಿದ್ದು ನಮ್ಮ ಹಳೆ ಮನೆ, ನಮ್ಮ ತಂದೆಯವ್ರ ಕಾಲದಲ್ಲಿ ಕಟ್ಟಿರೋದು. ಅದನ್ನು ನಮ್ಮದು ನಮ್ಮ ಚಿಕ್ಕಪ್ಪ ಇಬ್ಬರು ಭಾಗ ಮಾಡ್ಕೊಂಡಿದ್ದೀವಿ. ನಮಗೆ ಈ ಕಡೆ ಕೊಟ್ಟಿದ್ದಾರೆ, ಇನ್ನೊಬ್ಬರು ಆ ಕಡೆ ಇದ್ದಾರೆ. ಇದು ನಮ್ಮ ಮನೆಯ ಎಂಟ್ರೆನ್ಸ್ ಫ್ರೆಂಡ್ಸ್. ಈಗಷ್ಟೇ ಅದು ಒಂದು 2.5 ವರ್ಷ ಆಯಿತು ನಮ್ಮ ಮನೆ ಓಪನ್ ಆಗಿ. ಇದು ಹೊರಗಡೆ ಇರೋವಂಥದ್ದು ಕೆನಾಫೆ. ಇದು ಸೀನರಿ ಬಂದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಂತರ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಮೆಟ್ಲು ಕೆಳಗಡೆನೇ ಮಾಡಿದ್ದಾರೆ. ಇದು ನಮ್ಮ ಅಮ್ಮ ಮನೆಯ ಚಿಕ್ಕ ಮನೆ. ಅಮ್ಮ ತುಂಬ ತರಕಾರಿ ಗಿಡಗಳು, ಬಾಳೆ ಗಿಡ ಮತ್ತು ಹೂಗಳನ್ನ ತುಂಬ ಹಾಕಿದ್ದಾರೆ ಫ್ರೆಂಡ್ಸ್. ನನಗೆ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್. ವಾಯ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಏನೂ ಅಂದ್ಕೋಬೇಡಿ, ಸಾರಿ. ಇದು ಬಂದು ಹಾಲು. ತೀರಾ ಅಂತ ಇನ್ನೂ ಏನು ಡೆಕೋರೇಟಿವ್ ಆಗಿ ಏನು ಕ್ರಿಯೇಟಿವ್ ಮಾಡ್ಕೊಂಡಿಲ್ಲ. ಈಗಷ್ಟೇ ಎಲ್ಲ ಮನೆ ಕಟ್ಟಿರೋದ್ರಿಂದ ಇನ್ನೂ ಏನು ತೊಗೊಂಡು ಬಂದಿಲ್ಲ. TV ಸ್ಟ್ಯಾಂಡು ಎಲ್ಲ ಹಳೇದೇ ಇತ್ತು, ಅದನ್ನೇ ಇಟ್ಕೊಂಡಿದ್ದಾರೆ. ಅದು ಚೆನ್ನಾಗಿತ್ತು, ಅದನ್ನೇ ಇಟ್ಕೊಂಡಿದ್ದಾರೆ. ಇದು ಬಂದು ಹಾಲು. ವೈರಿಂಗು ಮಾಡಿ ಪ್ಲಂಬಿಂಗನ್ನ ನನ್ನ ತಮ್ಮನೇ ವೈರಿಂಗ್ ಮಾಡಿರೋದು. ಸಿಂಪಲ್ಲಾಗಿ ಒಂದು POPನೂ ಕೂಡ ಮಾಡಿಸಿದ್ದಾರೆ. ಅದಕ್ಕೆ ಕಲರ್ ಲೈಟ್ಗಳನ್ನ ಹಾಕ್ಕೊಂಡಿದ್ದಾನೆ ನನ್ನ ತಮ್ಮ. ತುಂಬಾ ಚೆನ್ನಾಗಿದೆ ವೈರಿಂಗ್ಸು, ಡಿಸೈನ್, ಕಲರಿಂಗ್ ಲೈಟ್ಗಳು. ಮತ್ತು ಇದು ಕಿಚನ್ ಎಂಟ್ರೆನ್ಸ್ಗೆ ಆರ್ಚಿಗೆ ಹಾಗೆ ಒಂದು ಕ್ರಿಯೇಟಿವ್ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದು ಅದು ಕಲ್ಲನ್ನು ಹಾಕ್ಸಿದ್ವಿ. ಚೆನ್ನಾಗಿ ಕಾಣಿಸ್ತಿದೆ, ಅದು ಸ್ವಲ್ಪ ಕ್ರಿಯೇಟಿವ್ ಆಗಿ ಕಾಣಿಸ್ತಿದೆ. ಇದು ಬಂದು ದೇವ್ರ ಮನೆ. ಸಿಂಪಲ್ಲಾಗೆ ದೇವ್ರ ಮನೆ ಇದೆ ಫ್ರೆಂಡ್ಸ್. ನಮ್ಮ ಮನೆ ದೇವ್ರು ಬಂದು ಕಾಲಭೈರವೇಶ್ವರ, ಅರಸೀಕೆರೆ ತಾಲೂಕು, ಬಾಣವಾರ ಹತ್ರ ಮನ್ಕತ್ತೂರು ಅಂತೇಳಿ. ಆ ಗಡಿಯಾರ ಬಂದು ಅದ್ರ ಕೂಡ ಒಂದು ಮೆಮೊರಿ ಇದೆ. ಯಾಕೆಂದರೆ ಅವನ ಫ್ರೆಂಡ್ ರವಿ ಅಂತೇಳಿ ನನ್ನ ಕ್ಲೋಸ್ PU ಮತ್ತು ಡಿಗ್ರಿ ಫ್ರೆಂಡ್ ಅವನು ನಮ್ಮ ಅಮ್ಮನ ಮನೆ ಹೊಸ ಮನೆಗೆ ಗೃಹಪ್ರವೇಶಕ್ಕೆ ಗಿಫ್ಟ್ ಮಾಡಿದ್ದು. ಇದು ಬಂದು ಕಿಚನ್ನು. ಅಮ್ಮ ತುಂಬ ಕಿಚನ್ನ ನೀಟಾಗಿ ಮಾಡಿಕೊಂಡಿರ್ತಾರೆ, ಏನೂ ಗಲೀಜನ್ನೇ ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ಅಮ್ಮ ಇನ್ನೂ ಆ ಮನೇಲಿ ಒಲೆ ಇದೆ, ಒಲೆಯಲ್ಲಿ ಕೂಡ ಅಮ್ಮ ಮಾಡ್ತಾರೆ. ಯಾಕೆಂದರೆ ನನ್ನ ತಮ್ಮ ವೈರಿಂಗ್ ಮಾಡೋದ್ರಿಂದ ಹೀಟಾಗಿರುತ್ತೆ. ಗ್ಯಾಸಲ್ಲೂ ಕೂಡ ಅಡುಗೆ ಮಾಡಬಾರ್ದು, ಅಡುಗೆ ತಿಂದರೆ ಹೀಟಾಗುತ್ತೆ ಅಂತೇಳಿ ಅಮ್ಮ ಗ್ಯಾಸಲ್ಲಿ ಜಾಸ್ತಿ ಏನೂ ಮಾಡಲ್ಲ. ನಾವೇನಾದರೂ ಅಮ್ಮ ಮನೆಗೆ ಹೋದರೆ ಬೇಗ ಕೆಲಸ ಆಗಲಿ ಅಂತ ಗ್ಯಾಸಲ್ಲಿ ಮಾಡ್ತಾರೆ, ಬಿಟ್ಟರೆ ಫುಲ್ ಎಲ್ಲ ಒಲೆಯಲ್ಲೇ ಮಾಡೋದು. ಏನು ಈ ಮನೇಲಿ ಜಾಸ್ತಿ ಏನು ಅಡುಗೆ ಮಾಡಲ್ಲ, ಅಲ್ಲೇ ಒಲೆಯಲ್ಲೂ ಕೂಡ ಮಾಡ್ತಾರೆ. ಅಪ್ಪ ಕೂಡ ಒಲೆಯಲ್ಲೇ ಮಾಡೋದನ್ನೇ ಇಷ್ಟಪಡ್ತಾರೆ. ಯಾಕೆ ಅಂದರೆ ಆಗಿನ ಕಾಲದ ವಯಸ್ಸಾದವ್ರಿಗೆ ಆರೋಗ್ಯದಲ್ಲಾಗಲಿ ಯಾವುದ್ರಾಗಲಿ ಸಮಸ್ಯೆ ಆಗಬಾರ್ದಲ್ವ, ಅದಕ್ಕೋಸ್ಕರ ಅಮ್ಮ ಒಲೆಯಲ್ಲೇ ಮಾಡ್ತಾರೆ. ನೋಡಿ, ಇದು ಬಂದು ಫಸ್ಟ್ನೇ ರೂಮು. ಇಲ್ಲಿ ಜಾಸ್ತಿ ಮಲಗೋದು ನಾವು ಹೋದ್ರೇ. ಅಮ್ಮ ಏನು ಜಾಸ್ತಿ ಯೂಸ್ ಮಾಡಲ್ಲ. ಅಪ್ಪ ಅಮ್ಮ ಇಬ್ಬರು ಹಾಲಲ್ಲೇ ಮಲಗಿಬಿಡ್ತಾರೆ. ಮೋಲ್ಡ್ ಆಗಿರೋದ್ರಿಂದ ತುಂಬ ಸೆಕೆ ಫ್ರೆಂಡ್ಸ್. ಇನ್ನು ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ಯಾವುದೇ ಕಾಲ ಇರಲಿ ಏನೂ ಗೊತ್ತಾಗಲ್ಲ, ಎಲ್ಲ ಒಂದೇ ಲೆವೆಲಲ್ಲಿರುತ್ತೆ. ಹಾಗಾಗಿ ಅವರು ಹಾಲಲ್ಲೇ ಫ್ಯಾನನ್ನು ಹಾಕ್ಕೊಂಡ್ಬಿಟ್ಟು ಮಲಗ್ತಾರೆ. ಇದು ಬಂದು ಡಿಸೈನ್ ತೋರಿಸ್ತಾ ಇದ್ನಲ್ಲ ಫ್ರೆಂಡ್ಸ್, ಅದು ಬಂದು ನನ್ನ ತಮ್ಮ ಮಾಡಿರೋವಂಥದ್ದು. ನೋಡಿ, ನೆಕ್ಸ್ಟು ಇದು ಬಂದು 2ನೇ ರೂಮು ಫ್ರೆಂಡ್ಸ್. ನನ್ನ ತಮ್ಮ ಮಲ್ಕೊತಾನೆ. ಒಂದು ಸಿಂಗಲ್ ಕಾಟನ್ನು ಹಾಕಿದ್ದಾರೆ. ಇಲ್ಲಿ ಜೋಲಿ ಕೂಡ ಹಾಕಿದ್ದೀವಿ.
ಎಲ್ಲ ರೂಮ್ಗಳಿಗೂ ನೋಡಿ ಇದು ಡಿಸೈನ್ ಅಂತ ಹೇಳಿದ್ನಲ್ಲ ನನ್ನ ತಮ್ಮನೇ ಮಾಡಿರೋದು. ಪೇಂಟ್ನವರು ಮಾಡೋಕ್ಕಾಗಲ್ಲ ಅಂತೇಳಿ ಟೈಮ್ ಆಯಿತು ಅಂತ ಹೋಗ್ಬಿಟ್ರು. ಅವ್ರ ಹತ್ರ ಕಾಲ್ ಮಾಡಿ ಯಾವ ರೀತಿ ಪೇಂಟ್ ಬೇಕು ಅಂತೇಳಿ ನನ್ನ ತಮ್ಮನೇ ಪೇಂಟನ್ನು ಡಿಸೈನ್ನ ಫ್ಲವರು ಮತ್ತು ಬರ್ಡ್ಸ್ದು ಡಿಸೈನ್ನ ಅಲ್ಲಿಗೆ ಪ್ಯಾಚ್ ಔಟ್ ಮಾಡ್ದೆ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದಾಗ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾನೆ ಅಂತ. ಅವನಿಗೆ ಮೂಗ ಅನ್ನೋದು ಒಂದೇ ಫ್ರೆಂಡ್ಸ್, ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ನಂತರ ಅಲ್ಲಿಂದ ಹೊರಗಡೆ ಬರ್ತಾ ಮೇಲ್ಗಡೆ ಒಂದು ರೂಮ್ ಕೂಡ ಹಾಕ್ಸಿದ್ದೀವಿ, ಕೆನಾಫೆ. ನೋಡಿ ನನ್ನ ಮಗಳು ಚಿಕ್ಕಪ್ಪನ ಮನೆ ಹತ್ರ ಹೋಗಿ ಅವ್ನ ಫ್ರೆಂಡ್ ಸಿಗಲಿಲ್ಲ ಅಂತೇಳಿ, ನಮ್ಮ ಚಿಕ್ಕಪ್ಪನ ಮಗ ಸಿಗಲಿಲ್ಲ ಅಂತೇಳಿ ಬರ್ತಿದ್ದಾಳೆ. ಅಮ್ಮ ಇಲ್ಲ ಅವನು ಮಲಗಿಬಿಟ್ಟಿದ್ದಾನೆ ಅಂತ ಹೇಳಿ ಅವಳು ನನ್ನಿಂದನೇ ಹತ್ಕೊಂಡು ಬರ್ತಿದ್ದಾಳೆ. ಇಲ್ಲಿ ಒಂದೇ ಒಂದು ರೂಮನ್ನು ಹಾಕ್ಸಿದ್ದೀವಿ. ಯಾಕೆ ಅಂದರೆ ಯಾರಾದರೂ ಬಂದರೆ ಅಂತೇಳಿ. ಮತ್ತು ಅದಕ್ಕಿಂತ ಮುಂಚೆ ಹಳ್ಳಿಲಿ ಕಾಳುಗಳು ಆಲ್ಮೋಸ್ಟ್ ಎಲ್ಲ ಬೆಳಿತೀವಿ. ಮೇಲೆಲ್ಲ ಒಣಗಾಕ್ದಾಗ ಅದನ್ನು ಎತ್ತಿಡ್ಕೊಂಡು ಮೇಲಿಂದ ಕೆಳಗೆ ಇಳಿಯೋಕ್ಕಾಗಲ್ಲ ಅಂತೇಳಿ ಸಣ್ಣ ಪುಟ್ಟ ಕಾಳುಗಳನ್ನು, ಹಾಗೆ ನನ್ನ ತಮ್ಮ ವೈರಿಂಗ್ ಮೆಟೀರಿಯಲ್ಸ್ಗಳು, ಮಿಷನ್ಗಳನ್ನು ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾನೆ. ಲಾಕ್ ಆಗಿದೆ ಫ್ರೆಂಡ್ಸ್, ತೆಗಿಯೋಕ್ಕಾಗಲಿಲ್ಲ, ಸಾರಿ. ಇದು ಒಂದು ರೂಮು. ನನ್ನ ತಮ್ಮ ಇದು ರೈಲಿಂಗ್ಸ್ ಕೂಡ ಅವನೇ ಮಾಡಿರೋದು. ನಮ್ಮ ಮನೆ ಸುತ್ತ ತುಂಬ ಚೆನ್ನಾಗಿದೆ ವ್ಯೂಸು. ಹಳ್ಳಿ ಆದ್ರೂ ತುಂಬ ಮನೆಗಳು, ಊರೊಳಗಿರೋದ್ರಿಂದ ತುಂಬ ಮನೆಗಳು ಎಲ್ಲ ಒಟ್ಟಿಗೆ ಇದೆ. ಎಷ್ಟೇ ಬೇಜಾರಾದರೂ ಬೇಜಾರಾಗಲ್ಲ ಫ್ರೆಂಡ್ಸ್. ಎಲ್ಲ ಅಕ್ಕಪಕ್ಕ ಮನೆಗಳಿದ್ದಾವೆ. ಮತ್ತು ತುಂಬ ಚೆನ್ನಾಗಿದೆ ವ್ಯೂಸು ನಮ್ಮ ಮನೆ ಹತ್ರ. ಅಮ್ಮ ಅವರು ಕಾಳು ಒಣಗಿಸ್ಕೊಳೋದಕ್ಕೆ ಎಲ್ಲ ಇಲ್ಲಿ ಕಾಳು ಒಣಗಿಸ್ಕೊಂಡು ರೂಮ್ಗೆ ಇಟ್ಕೊತಾರೆ. ನೋಡಿ ಈ ರೀತಿ ಈಚೆಡೆ ಎಲ್ಲ ಹಿಂಗೆ ಕಾಣಿಸುತ್ತೆ. ಅಮ್ಮ ತುಂಬ ಗಿಡಗಳನ್ನು, ಮನೆ ಸುತ್ತ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ಎಲ್ಲೂ ಕೂಡ ಜಾಗ ವೇಸ್ಟ್ ಮಾಡೇ ಇಲ್ಲ ಅವರು. ಎಲ್ಲೂ ಒಂದು ಜಾಗ ಕೂಡ ಸಿಕ್ಕಿದ್ರು ಅಲ್ಲೊಂದು ಹೂವಿನ ಗಿಡ ಹಾಕ್ಕೊಂಡ್ಬಿಡ್ತಾರೆ. ಇಲ್ಲಿಂದ ಬಂದರೆ ಆಪೋಸಿಟು ಅಪ್ಪ ಹಸುಗಳ್ನ ಕಟ್ಕೊಂಡಿದ್ದಾರೆ, ಹಸುಗಳ್ನ ಸಾಕಿದ್ದಾರೆ. ಅವರು ಸಂಜೆ ಬೆಳಗ್ಗೆ ಹೊತ್ತು ಬಿಸಿಲು ಅಂತೇಳಿ ಈ ರೀತಿ ಒಂದು ಶೆಡ್ ಕೂಡ ಮಾಡಿಕೊಂಡು ಹಸುಗಳ್ನ ಕಟ್ಕೊಳ್ತಾರೆ. ನೋಡಿ ಈ ರೀತಿ. ಇಲ್ಲಿಗೆ ಬಂದರೆ ಏನೋ ಒಂಥರ ನಮಗೆ ಖುಷಿ. ನನ್ನ ಮಗಳಂತೂ ಬಿಡಿ, ಮೇಲತ್ತೋದು ಮೇಲಿಳಿಯೋದು ಮಾಡ್ತಾನೆ ಇರ್ತಾಳೆ. ಇಟ್ಕೊಳ್ಳೋಕೆ ಹೋದರೆ ಬೇಡ ಅಂದ್ಬಿಡು ಅಂತಾಳೆ ನೋಡಿ. ನಂತರ ಕೆಳಗೆ ಇಳಿದು ಬಂದರೆ ಆ ಸೈಡ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಆ ಸೈಡಲ್ಲಿ ಪಕ್ಕದ ಮನೆಯಿಂದ ಆ ಕಡೆ ಒಂದು ಸಂಪು ಕೂಡ, ಇದು ಸಂಪು ಬಂದು ಟ್ಯಾಂಕಲ್ಲೇ ಮಾಡಿಸಿದ್ದಾರೆ. ಅಮ್ಮ ಹೇಳಿದ್ನೆಲ್ಲ ತರಕಾರಿ ಗಿಡನ ಹಾಕ್ಕೊಂಡಿದ್ದಾರೆ ಅಂತೇಳಿ. ನೋಡಿ ಒಂದು ಹಡ್ಲಕಾಯಿ ಗಿಡ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದಾರೆ. 2 ಚೆಂಡು ಹೂವು. ಇದು ಜೋಳ ಬಂದು ಒಂದೇ ಒಂದು ಕಾಳು ಉದುರಿ ಎಷ್ಟು ರಸಭರಿತವಾಗಿ ಪೌಷ್ಟಿಕವಾಗಿ ಹುಟ್ಟಿದೆ ಅಂತಂದರೆ ತುಂಬ. ನಾವು ಹಾಕಿದ್ರೂ ಕೂಡ ಅಷ್ಟು ಚೆನ್ನಾಗಿ ಜೋಳ ಬರಲ್ಲ ಫ್ರೆಂಡ್ಸ್. ನಂತರ ಪಪ್ಪಾಯ ಗಿಡ ಕೂಡ ಹಾಕಿದ್ದಾರೆ. ಒಂದು ಸಾವಂತಿಗೆ ಹಣ್ಣು ಕೂಡ ಹಾಕಿದ್ದಾರೆ ಇಲ್ಲಿ ಕಾಣಿಸ್ತಿರೋದು. ಮತ್ತು ಇಲ್ಲಿ ಅರವೆ ಸೊಪ್ಪು ಕೂಡ ಬೆಳೆದಿದ್ದಾರೆ ಮನೆಗೆ. ಬದನೆ ಗಿಡ ಅಲ್ಲಿ ಕಾಣಿಸ್ತಿರೋದು, ನೆಲ್ಲೇವರೆ ಗಿಡ, ಆ ಕಡೆ ತುಂಬ ಹೂವಿನ ಗಿಡ ಕೂಡ ಹಾಕ್ಕೊಂಡಿದ್ದಾರೆ. ಅಪ್ಪ ಕಾಯಿ ತುಂಬ್ಕೊಳಕ್ಕೆ ಅಟ್ಟ ಕೂಡ ಮಾಡ್ಕೊಂಡಿದ್ದಾರೆ, ಕಾಯಿ ತುಂಬೋದಕ್ಕೆ. ನಮ್ಮ ಕಡೆ ನೀರಾವರಿ ಕಡಿಮೆ ಫ್ರೆಂಡ್ಸ್. ಗೋಪಾಲ್ಪುರ, ನನ್ನ ತವ್ರ ಮನೆ ಬಂದು ಗೋಪಾಲ್ಪುರ, ಗುಬ್ಬಿ ಹತ್ರ ಬರುತ್ತೆ. CS ಪುರ ಟು ಗುಬ್ಬಿ ಮಧ್ಯ ನಮ್ಮೂರು ಸಿಗುತ್ತೆ. ಅಲ್ಲಿ ಜಮೀನು ಜಾಸ್ತಿ ಇದೆ, ಆದರೆ ನೀರಾವರಿ ಕಡಿಮೆ ಫ್ರೆಂಡ್ಸ್. ನೋಡಿ ಅಮ್ಮ 3-4 ಥರ ಕಣಗಲು ಹೂವು, ಮತ್ತು ದಾಸವಾಳ ಕಡ್ಡಿ, ಗುಲಾಬಿ, ಮತ್ತು ನಂಜುಬಟ್ಟಲು ಹೂವು ಅಂತ ಏನು ಹೇಳ್ತಾರೆ, ಅದು ಎಲ್ಲ ರೀತಿಯ ಹೂವುಗಳನ್ನ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಷ್ಟೋ ಗಿಡಗಳನ್ನು ನಾನು ಇಲ್ಲಿಂದ ತೊಗೊಂಡು ಹಾಕ್ಕೊಂಡಿದ್ದೀನಿ. ನಂತರ ಪ್ಯಾಕೆಟ್ ಸಸಿಗಳು ಕೂಡ ಹಾಕ್ಕೊಂಡಿದ್ದೀನಿ. ಇದು ಬಂದು ತೆಂಗಿನ ಮರ. ಹಿಂದೆ ಅಪ್ಪ ಹಾಕಿದ ಆಲ್ಮರ ಅಂತೇನು ಹೇಳ್ತಾರೆ, ಹಾಗೆ ಇದು ನನ್ನ ತಮ್ಮ ಹಾಕಿದ ತೆಂಗಿನ ಮರ ಅಂತ ಹೇಳ್ಬೋದು. ಅದು ನಮ್ಮ ಹಳೆ ಮನೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅಲ್ಲೂ ಕೂಡ ಎಲ್ಲ ಸಾಮಾನುಗಳನ್ನು ಇಟ್ಕೊಂಡಿದ್ದಾರೆ. ಅಮ್ಮ ವಿಡಿಯೋ ಮಾಡಿದ್ರೆ ಸಾಕು ಬನ್ನಿ ಬೋಂಡ ಮಾಡ್ಬಾ ಅಂತ ಹೇಳಿ ಕರೆದ್ರು. ಅಮ್ಮ ಎಲ್ಲ ರೆಡಿ ಮಾಡಿದರು ಪಕೋಡ ಮಾಡೋದಕ್ಕೆ. ಆನಿಯನ್ ಪಕೋಡ ಮಾಡೋಣ ಅಂತೇಳಿ ಇವತ್ತು ಅಮ್ಮ ನೋಡು ಆನಿಯನ್ ಪಕೋಡ ಮಾಡು ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ನಾನು ಯಾವತ್ತು ಆನಿಯನ್ ಪಕೋಡ ಅಂದರೆ ಬೇಕ್ರಿ ಸ್ಟೈಲಲ್ಲಿ, ಬೇಕ್ರಿ ಕಡೆಯಲ್ಲಿ ಗರಿಗರಿಯಾಗಿ ಈಗ ಡಾಬಾಗಳಲ್ಲೆಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್, ಆ ರೀತಿ ಮಾಡು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ.
ಅಮ್ಮನ ಮನೆಗೆ ಬಂತು ಅಂದ್ರೆ ನಮ್ಗೆ ಏನೋ ಒಂಥರ ಖುಷಿ. ನಾವು ಇಬ್ರು ಹೆಣ್ಮಕ್ಳು, ನಮ್ಮ ತಂದೆಗೆ ನನ್ನ ತಮ್ಮ ಒಬ್ಬ, ನಾನು ಅದನ್ನ ಆಯಿಲ್ಗೆ ಹಾಕ್ತಾ ಇದೀನಿ. ಅವನಿಗೆ ಬರ್ಲಿದ್ದ ಕೆಲಸಗಳೇ ಇಲ್ಲ, ಎಲ್ಲಾ ರೀತಿ ಏನೋ ಮಾತಾಡ್ತಾ ಮಾಡ್ತಾನೆ. ಯಾವ್ದು ನನಗೆ ಮಾಡಲು ಬರಲ್ಲ ಅಂತಾನೆ ಅನ್ನೋದೇ ಇಲ್ಲ. ಬಟ್ಟೆ ಎಲ್ಲ ಗಲೀಜ್ ಅವನಿಗೆ ದೇವ್ರು ಏನ್ ಮಾಡ್ತೀರಾ, ನಮ್ಮ ಬಟ್ಟೆ ಬಿಚ್ಚಾಗಿ ಏನ್ ಮಾಡಿದ್ರು ಬಟ್ಟೆ ಹಾಕೊಳ್ಳಲ್ಲ ಅಂತೇಳಿ ಹಠ ಮಾಡ್ತಾರೆ. ಅದೊಂದೇ ಬೇಜಾರು. ಅದಕ್ಕೆ ದೇವ್ರು ಎಲ್ಲಾ ರೀತಿಲಿ ಬಂದು ಯಾರಾದ್ರೂ ಇಟ್ಕೊಂಡು ಹೋಗ್ಬಿಡ್ತಾರೆ. ಬಂದು ಎಲ್ಲ ಕೊಟ್ಟಿದ್ದಾನೆ, ಐಶ್ವರ್ಯ ಕೊಟ್ಟಿದ್ದಾನೆ. ಅಮ್ಮನ ಮನೆಗೆ ಬಂದ್ರೆ ಅದೊಂದು ನೆಮ್ಮದಿನ ನಮ್ಮನ್ನ ಕಿತ್ಕೊಂಡಿದ್ದಾನೆ. ಅಕ್ಕ ತಂಗಿ ಅದೇ ಒಂದೇ ಬೇಜಾರು ಫ್ರೆಂಡ್ಸ್. ಅದು ಬಿಟ್ರೆ ನಮ್ಮ ತಮ್ಮ ಎಲ್ಲಾ ರೀತಿ ಕೆಲಸಗಳನ್ನು ಮಾಡಿ ಎಲ್ಲಾದ್ರಲ್ಲೂ ಸಹಿ ಅನ್ಸ್ಕೊಂತಾನೆ. ಮಾತಿಗೆ ಬೈರೇಶ ಅಂತ ಅಂದ್ರೆ ನಿಜವಾಗ್ಲೂ ಗುಬ್ಬಿಲು ಕೂಡ ಅಷ್ಟೇನೆ. ಗುಬ್ಬಿ ಆರಾಮ್ಸಲಿ ವೈರಿಂಗ್ ಮಾಡೋದ್ರಲ್ಲಿ ಎಷ್ಟೇ ನೋವಿದ್ರು ಅಲ್ಲಿ ಅಮ್ಮ ಏನೋ ಹೇಳ್ತಿದ್ದಾರೆ. ನನ್ನ ಮಗಳು ಬಟ್ಟೆ ಹಾಕೊಳ್ಳೋದಕ್ಕೆ ತುಂಬಾ ಹಠ ಮಾಡ್ತಿದ್ದಾಳೆ. ಅದನ್ನ ನಾನು ಹೇಳ್ತಾ ಇದ್ದೆ, ಇಲ್ಲಮ್ಮ ಆಡ್ಕೊಂತಾರೆ ಬಟ್ಟೆ ಹಾಕೋ ಅಂತ ಹೇಳೋದಿಲ್ಲ. ಅಕ್ಕ ಕೂಡ ಅಷ್ಟೇ, ಅಕ್ಕನ ಬಂದು ತುರುವೇಕೆರೆ ಎಲ್ಲ ಕೆಲಸಗಳನ್ನ ಅವ್ನಿಗೂ ಒಬ್ಬ ಮಗ ಇದ್ದಾನೆ. ನನ್ನ ತಮ್ಮಂಗೂ ಕೂಡ ಮದ್ವೆ ಮಾಡ್ಬೇಕು ನೋಡ್ತಾ ಇದ್ದೀವಿ. ಈಗ ಚೆನ್ನಾಗಿರೋರಿಗೆ ಹೇಳ್ಕೊಡೋದಕ್ಕೆ ಕಷ್ಟ ಫ್ರೆಂಡ್ಸ್. ಹಾಗಾಗಿ ಬರಲ್ಲ ಅದಕ್ಕೆ ಕೊಡ್ತಾರೆ. ಮಾತಿಲ್ಲ, ಎರಡು ಮಾತೇ ಪ್ರಾಬ್ಲಮ್. ಅದು ನೋಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದೀವಿ. ದೇವರು ನಮ್ಮ ಕಡೆ ಇದ್ರೆ ಯಾವ ರೀತಿ ಆಗ್ತಿದೆ ಆಗ್ತಾ ಇದೆ ಕೂಡ ಒಬ್ಬ ಎಲ್ಲಾ ರೀತಿ ನೋಡಾಗಿ ಬದುಕ್ತಾನೆ ಬಾಳ್ತಾನೆ ಅಂತ ಅನ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದನೂ ನನ್ನ ತಮ್ಮನಿಗೆ ಬೇಕು ಅಂತ ಹೇಳ್ತಾ ತಂದೆ ಫೋನ್ ಮಾಡಿ ಅದಕ್ಕೆ ನಾನು ಕೂಡ ಅಮ್ಮ ಅನ್ನ ಸಾರು ಎಲ್ಲ ಮಾಡಿಟ್ಟಿದ್ರು. ನಾನು ಬಜ್ಜಿ ಬೋಂಡ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನೋಡಿ, ಇದು ಸೇರಿ ಕೆಲಸ ಪಕೋಡ, ಆನಿಯನ್ ಪಕೋಡ ಅಂತ ಹೇಳ್ತಾರಲ್ಲ, ಗರ್ಗರಿ ಆ ಥರ ಅಮ್ಮ ಮಾಡು ಅಂತ ಹೇಳಿ ನಾನು ಆಲ್ಮೋಸ್ಟ್ ಏನು ಮಾಡಿರಲಿಲ್ಲ. ನನಗೆ ಸ್ವಲ್ಪ ಮಿತವಾಗಿ ಬರ್ಬೇಕು. ಅಮ್ಮ ಎಲ್ಲ ಹಾಕಿದ್ದಾರೆ, ಇಂಗ್ರೀಡಿಯೆಂಟ್ಸ್ ಬರ್ತಾ ಇದೆ ಅಂತ ಅನ್ಸುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. 50% ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ. ಅಷ್ಟರೊಳಗೆ ನನ್ನ ಮಗಳು ಬಟ್ಟೆ ಹಳೆ ಮಗಳು ಡ್ರೆಸ್ನ ಮಿಂಚಾಗಿ ನೀರನ್ನು ಎಲ್ಲ ಮೈಮೇಲೆಲ್ಲ ಹಾಕೊಂಡು ಅಜ್ಜಿ ಅಮ್ಮ ಅಪ್ಪ ಎಲ್ಲ ಮಿಕ್ಸ್ ಮಾಡಿ ಅವ್ರನ್ನ ಕರೀತಾಳೆ. ಕೂಡ ನೀನು ಬಾ ಮಲ್ಗು, ನೀನು ನಾನು ಬೋಂಡ ಮಾಡ್ತೀನಿ ಇಲ್ಲ ಸರಿಯಾ ಹೋಗ್ತೀನಿ ಪುಟ್ಟ ಅಂತ ಹೇಳಿ ಅಷ್ಟರೊಳಗೆ ಎಲ್ಲ ಆನಿಯನ್ ಪಕೋಡ ರೆಡಿ ಆಗಿ ರೆಡಿ ಮಾಡಿ ಫೈನಲಿ ನಾವು ಕೂಡ ಬಜ್ಜಿ ಬೋಂಡ ಪಕೋಡ ರೆಡಿ ಆಯ್ತು. ಕೂಡ ಊಟ ಮಾಡಿಸ್ತಾ ನಂತರ ಎಲ್ಲ ಅಡಿಗೆ ಮುಗಿಸಿ ನಮ್ಮ ಮನೆಯವರಿಗೋಸ್ಕರ ವೇಟ್ ಮಾಡ್ತಾ ಕಾಯ್ತಿದ್ವಿ. ಅವರು ಅಷ್ಟರೊಳಗೆ ಪಾಪು ಕೂಡ ಊಟ ಮಾಡಿಸ್ದೆ. ನಂತರ ಅಮ್ಮ ಸೊಪ್ಪು ಮತ್ತೆ ಹಡ್ಲಕಾಯಿ ಗಿಡ ಹಾಕಿದ್ದಾರೆ, ಅದನ್ನ ಕೊಡ್ತೀನಿ ತಗೊಂಡು ಅಂತ ಹೇಳಿದ್ರು. ಅದನ್ನ ಕುಯ್ತಾ ಇದ್ದಾರೆ ಅಮ್ಮ ಸಾಂಬಾರಿಗೆ. ಅಮ್ಮ ಸೊಪ್ಪು ಇದ್ರೆ ನಾ ಹೇಳಿದ್ನಲ್ಲ ಫ್ರೆಂಡ್ಸ್, ನಾನು ಕೂಡ ಅಷ್ಟು ತರಕಾರಿನ ತಗೊಳ್ಳೋದೇ ಇಲ್ಲ. ಎಲ್ಲದನ್ನೂ ಅಮ್ಮ ಆಲ್ಮೋಸ್ಟ್ ಸೊಪ್ಪು ಎಲ್ಲ ಬೆಳೀತಾರೆ. ನಾನು ಕೂಡ ಹತ್ತಿ ಕಟ್ಟೆಯಲ್ಲಿ ಶುಂಠಿ ನಮ್ಮ ಮನೆಯಲ್ಲಿ ಕೂಡ ನಾನು ಎಲ್ಲಾ ರೀತಿ ತರಕಾರಿಗಳನ್ನ ಟೊಮೊಟೊ, ಬದನೆಕಾಯಿ ಬೆಳೆಯುವಂಥದ್ದು ಖಂಡಿತವಾಗ್ಲೂ ಸ್ವಲ್ಪ ಜಾಗ ಇದ್ರೆ ಎಲ್ಲೂ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್. ಟೈಮ್ ಆಗ್ಲಿ, ಒಂದು ಜಾಗ ಆಗ್ಲಿ, ಆ ಜಾಗದಲ್ಲಿ ಎಲ್ಲಾ ರೀತಿ ತರಕಾರಿಗಳನ್ನು ಬೆಳ್ಕೋಬಹುದು. ನಮ್ಮ ಕೈಲಾದಷ್ಟು ಮಾಡ್ಕೋಬೇಕು ನೋಡಿ. ಅದು ಅದೇನೋ ಹೇಳ್ತಾರೆ, ಮಳೆಗಾಲ ಕೆಮ್ಮು ನೆಗಡಿಗೆ ಎಲ್ಲ ಒಳ್ಳೇದು. ಅಮ್ಮ ಹೇಳಿದ್ನಲ್ಲ, ಒಂದಷ್ಟು ಜಾಗನ ವೇಸ್ಟ್ ಮಾಡಲ್ಲ. ಎಲ್ಲಾ ರೀತಿ ತರಕಾರಿಗಳನ್ನು ಕೂಡ ಹಾಕೊಂಡಿದ್ದಾರೆ. ಅಲ್ಲಿ ಒಂದು ಪಪ್ಪಾಯ ಗಿಡ ಕೂಡ ಹಾಕೊಂಡಿದ್ದಾರೆ, ಬಾಳೆಹಣ್ಣು ಎಲ್ಲ ಹಾಕೊಂಡು ಮನೆ ಸುತ್ತ ಇದ್ರು, ಮನೆ ಊರೊಳಗಿದ್ರು ತುಂಬಾ ತರಕಾರಿಗಳನ್ನ ಹಾಕೊಂಡಿದ್ದಾರೆ ಅಮ್ಮ. ಇದು ಅಡ್ಲಕಾಯಿ ಗಿಡ ಸುಮ್ಮನೆ ಒಂದು ಬೀಜನ ಹೂರಿ ಒಂದು 2 ಕಡ್ಡಿ ಚಪ್ರ ತರ ಆಗಿದ್ದಾರೆ. ಅದರಲ್ಲಿ ನನಗೆ ಅಂತೂ ವಾರಕ್ಕೊಂದ್ಸತಿನಾದ್ರೂ ನಾನು ಅಡ್ಲಕಾಯಿ ಪಲ್ಯ ಇಲ್ಲ ಸಾಂಬಾರು ಕೂಡ ಖಂಡಿತವಾಗ್ಲೂ ಮಾಡ್ತೀನಿ. ಸ್ವಲ್ಪ ಯಾಕೋ ಕೆಮ್ಮು. ತಂದೆ ತಾಯಿ ಅಂದ್ರೆ ಹಾಗೆ ಅಲ್ವಾ ಫ್ರೆಂಡ್ಸ್, ಅವ್ರು ಏನೇ ಬೆಳೆದ್ರು ಎಲ್ಲದೂ ನಮಗೆ ಕೊಡ್ತಾರೆ. ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ನಮ್ಮ ಮನೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ. ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.